ನಮಸ್ತೆ ವೀಕ್ಷಕರೇ, ಇವತ್ತಿನ ವ್ಲಾಗ್ಗೆ ತಮಗೆ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಕಳದಿಂದ ಹೊರಟದ್ದು ಸೀದಾ ಉಡುಪಿಗೆ. ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಕಾರ್ಕಳದ ಶಕ್ತಿ ಈವೆಂಟ್ಸ್ ತಂಡದವರು ಕಳೆದ ಬಾರಿ ಕಾಪುವಿನಲ್ಲಿ ಬೃಹತ್ ಮಾವು ಮೇಳ ಮತ್ತು ಹಲಸು ಮೇಳವನ್ನು ಮಾಡಿದರು. ಅದು ಅದ್ಭುತವಾಗಿ ಯಶಸ್ಸನ್ನು ಕಂಡಿತ್ತು. ಸಾವಿರಾರು ಮಂದಿ ಅಲ್ಲಿಗೆ ಬಂದು ಹಲಸು ಮೇಳದಲ್ಲಿ, ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಅದೇ ಶಕ್ತಿ ಈವೆಂಟ್ಸ್ ತಂಡದವರು ಉಡುಪಿಯಲ್ಲಿ ಒಂದು ಹೊಸ ಈವೆಂಟನ್ನು ಮಾಡ್ತಾ ಇದ್ದಾರೆ, ಒಂದು ಹೊಸ ಮೇಳವನ್ನು ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಸ್ವದೇಶಿ ಖಾದ್ಯ ಮೇಳ ಅನ್ನುವಂಥದ್ದು. ನಾವೆಲ್ಲ ಹಲಸು ಮೇಳ, ಮಾವು ಮೇಳವನ್ನು ಕೇಳಿದ್ವಿ. ಇದೇನಪ್ಪ ಹೊಸ ಖಾದ್ಯ ಮೇಳ ಅನ್ನುವಂಥದ್ದನ್ನು ನಾವು ಕೂಡ ಎಕ್ಸೈಟ್ ಆಗಿದ್ದೇವೆ. ಅಲ್ಲಿಗೆ ಹೋಗೋಣ. ಈಗಾಗಲೇ ಆಯೋಜಕರು ಫೋನ್ ಮಾಡಿ ಹೇಳಿದ್ದಾರೆ, ಬನ್ನಿ, ಸಾಕಷ್ಟು ಅಂಗಡಿಗಳು ಬಂದಿವೆ, ವಿಡಿಯೋ ಮಾಡಿಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಪ್ರಿಪರೇಷನ್ ನಡೀತಾ ಇದೆ, ಯಾವ ರೀತಿ ಪೂರ್ವ ತಯಾರಿ ಆಗ್ತಾ ಇದೆ, ಉದ್ಯಮಿಗಳು ಅಲ್ಲಿನ ವ್ಯಾಪಾರಿಗಳು ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ, ಮತ್ತು ಅಲ್ಲಿ ಖಾದ್ಯ ಮೇಳದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನಟ 21 ಬಗೆಯ ಉಪ್ಪಿನಕಾಯಿ ಉಂಟು. ಅದರಲ್ಲಿ ಮಾವಿನಕಾಯಿ ತಲ್ಲಿ, ಮತ್ತು ಕಾಯಿ ಮೆಣಸಿದು ಚಟ್ನಿ, ಮತ್ತು ಇದು ತರಕಾರಿದು, ಮತ್ತು ಮಿಡಿ ಫ್ರೈದು, ಹಾಗೆ ಮಾವಿನ ತುಂಡಿದು, ಮತ್ತು ಬೆಳ್ಳುಳ್ಳಿಯಲ್ಲಿ 2 ಟೈಪ್ ಮಾಡಿದ್ದೇನೆ. ಮತ್ತು ಅಂಬಡ ಮತ್ತು ಕಣಿಲೆ ಹಾಕಿ, ಮತ್ತು ಬಾಳೆದಿಂಡ ಹಾಕಿ ಒಂದು ಉಪ್ಪಿನಕಾಯಿ ಮಾಡಿದ್ದೇನೆ. ಅದರಲ್ಲೇ ಕಾಯಿ ಮೆಣಸು ಹಾಕಿದ್ದೇನೆ, ಮತ್ತು ನಲ್ಲಿಕಾಯ್ದು, ಮತ್ತು ಹಾಗೆ ಸ್ವೀಟ್ ಉಪ್ಪಿನಕಾಯಿ ಉಂಟು. ಅದರಲ್ಲಿ ಒಂದು ಮಾವಿನಕಾಯಿ, ಹಾಗಲಕಾಯಿ, ನೆಲ್ಲಿಕಾಯಿ, ನಿಂಬೆಹಣ್ಣು, ಹಾಗೆ ಟೊಮೆಟೊ, ಈರುಳ್ಳಿ, ಮತ್ತು ಲಿಂಬೆಹಣ್ಣು ಹಾಗೆ ಅಂತೇಳಿ ಮಾಡಿದ್ದೇನೆ. ಮತ್ತು ಅದರ ಬಗ್ಗೆ ಚಟ್ನಿ ಪುಡಿಗಳು ಸಹ ಮಾಡಿದ್ದೇನೆ. ಅಂದರೆ ಅದರಲ್ಲಿ ಬೆಳ್ಳುಳ್ಳಿ ಹಾಕಿರೋದು, ಒಂದು ಕರ್ಬೇ ಸೊಪ್ಪಿದು, ಒಂದು ಪೀನಟ್ಟಿದು, ಮತ್ತು ಅದರಲ್ಲಿ ಪುಳಿಯೋಗರೆ ಮಾಡ್ತೇನೆ. ಪುಳಿಯೋಗರೆ, ಸಾಂಬಾರು ಹುಡಿ, ರಸಂ ಹುಡಿ, ಕಷಾಯ ಅಂತೇಳಿ ಮಾಡ್ತಾ ಇದ್ದೇನೆ. ಇದು ನಿಜವಾಗ್ಲೂ ನೋಡಿದರೆ 1 ವರ್ಷ ಇಡ್ಬೋದು. ಆದರೆ ಕೆಲವರ ಕೈಯಲ್ಲಿ ಕೈ ಹಾಕಿ ತಿನ್ನೋದು, ಒದ್ದೆ ಸ್ಪೂನ್ ಹಾಕಿ ತಿನ್ನೋದು ಎಲ್ಲ ಮಾಡ್ತಾರಲ್ಲ, ಹಾಗೆ ಅವರ ಕೈಯಲ್ಲಿ ಹಾಳಾಗ್ಬೋದು. ಆದರೆ ನನ್ನ ಲೆಕ್ಕದ ಪ್ರಕಾರ 1 ವರ್ಷ ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಇದರಲ್ಲಿ ಪ್ರಿಸರ್ವೇಟಿವ್ ಆಗಲಿ, ಆಯಿಲ್ ಆಗಲಿ ನಾನು ಯಾವುದೂ ಯೂಸ್ ಮಾಡೋದಿಲ್ಲ. ಮನೆ ಉಪ್ಪಿನಕಾಯಿ ಅಂದರೆ ಮನೆಯಲ್ಲಿ ಹೇಗೆ ಮಾಡ್ತೇವೆ ಅದೇ ಥರವೇ ಉಪ್ಪಿನಕಾಯಿ ನನ್ನದು. ರೇಟ್ ಎಲ್ಲ 1/4 ಕಿಲೋಗೆ 80. ಯಾವುದೇ ತಗೊಳ್ಳಿ, ಜಾಸ್ತಿ ಬೆಲೆದಾದರೂ ತಗೊಳ್ಳಿ, ಕಡಿಮೆ ಬೆಲೆದಾದರೂ ತಗೊಳ್ಳಿ, ಎಲ್ಲ ಈಕ್ವಲ್ ಆಗಿ ಮಾಡಿದ್ದೇನೆ ನಾನು. ನಮ್ಮದು ಮಂಗಳೂರು ಕಂಕನಾಡಿಯಲ್ಲಿ ಮಾಡೋದು. ಇದು ಸಾಧಾರಣ 40 ವರ್ಷದಿಂದ ಮಾಡ್ತಾ ಇದ್ದೇನೆ. ಜನರು ಒಂದೊಂದೇ ಹೇಳಿ ನನ್ನನ್ನು ಪ್ರೋತ್ಸಾಹಿಸಿ ಇಲ್ಲಿ ತನಕ ತಂದು ಇಟ್ಟಿದ್ದಾರೆ. ಜನರಲ್ಲಿ ರೆಸ್ಪಾನ್ಸು, ನಾನು ಈಗ ವಿಡಿಯೋ ಎಲ್ಲ ಮಾಡುವಾಗ ನಾನು ಅಲ್ಲಿದ್ದ ಅಜ್ಜಿ ಇಲ್ಲಿದ್ದಾರೆ ಅಂತ ಹೇಳಿ ಓಡಿ ಬರ್ತಾರೆ. ಅದೇ ನನಗೆ ಸಂತೋಷ. ಜನರು ಎಲ್ಲರೂ ತಗೊಳ್ತಾರೆ. ಯಾವ ಊರಿಂದ ತಗೊಂಡಿರ್ತಾರ ಈ ವಿಡಿಯೋ ನೋಡಿಯೇ ನನ್ನದು ಓಡಿ ಬರ್ತಾರೆ. ಇವತ್ತು ಉಡುಪಿಯಲ್ಲಿ ಶಕ್ತಿ ಈವೆಂಟ್ಸ್ ದೊಡ್ಡ ಮೇಳ ನಡೀತಾ ಇದೆ. ರೆಸ್ಪಾನ್ಸ್ ಎಲ್ಲ ಹೇಗಿದೆ? ರೆಸ್ಪಾನ್ಸು ಬೆಳಗ್ಗೆಯಿಂದ ಅಲ್ಲಿ ತಗೊಂಡಿದ್ದೇವೆ ನಾವು, ನಿಮ್ಮದು ನೋಡಿ ಅದಕ್ಕೆ ಇಲ್ಲಿ ಬಂದದ್ದು ಅಂತೇಳಿ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಕಾಪುನಲ್ಲಿ ಆಗುವಾಗ ತುಂಬಾ ಜನ ನಂದು ಉಡುಪಿಯಿಂದ ಬಂದು ಅಲ್ಲಿ ತಗೊಂಡಿದ್ದಾರೆ. ಹಾಗೆ ಉಡುಪಿಯಿಂದ ಬಂದು ಕಾಫಿಗೆ ತಗೊಂಡಿದ್ದಾರೆ. ಹಾಗಾಗಿ ಈ ಸಲ ಉಡುಪಿಯಲ್ಲಿ ಮೇಳ ಉಂಟು. ಉಡುಪಿಯಲ್ಲಿ ಮೇಳ ಉಂಟು, ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಇವತ್ತು ಮೊದಲ ದಿವಸ, ಇನ್ನು 2 ದಿವಸ ಇದೆ. ಇನ್ನು 2 ದಿವಸ ಇದ್ದೇನೆ. ಎಲ್ಲ ಬಂದು ನನ್ನನ್ನು ಪ್ರೋತ್ಸಾಹಿಸಿ ನನಗೆ ಒಂದು ಇದು ಮಾಡುವ ಉತ್ತೇಜನ ಕೊಡಿ. ಶಕ್ತಿ ಈವೆಂಟ್ಸಿನವರು ಕಾಪುನಲ್ಲಿ ಮಾಡಿದ್ದು ಭಾರಿ ಒಳ್ಳೆಯದಾಗಿದೆ. ರೆಸ್ಪಾನ್ಸ್ ನನಗೆ ಜನರು ಕೊಟ್ಟಿದ್ದಾರೆ. ಅಂದರೆ ಉಡುಪಿಯಿಂದ ಬಂದು ಎಲ್ಲ ಕಡೆ ತಗೊಂಡಿದ್ದಾರೆ. ಹಾಗೆ ಇಲ್ಲಿ ಸಹ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೇನೆ. ಇಲ್ಲಿ ಸಹ ಉಡುಪಿ ಜನರೆಲ್ಲ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೇನೆ.
ಥ್ಯಾಂಕ್ ಯು ಅಮ್ಮ. ನಮಸ್ತೆ. ನಮಸ್ತೆ ಸರ್. ನಮ್ಮದು ಕಾರ್ಕಳ ಬಜಗೋಳಿಯಿಂದ ಎಲ್ರಿಗೂ ಗೊತ್ತಿರೋ ಹಾಗೆ ಸಕಲಂ ಫುಡ್ ಪ್ರೊಡಕ್ಟ್ಸ್ ಅಂತ ಹೇಳಿ ನಮ್ಮದು ಮೇಯ್ನ್ ಆಗಿ ಸಿರಿಧಾನ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ ನಾವು. ಎಲ್ಲ ಸಿರಿಧಾನ್ಯದ ಪ್ರಾಡಕ್ಟ್ಸ್ ಆಗಿರ್ಬೋದು, ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಆಗಿರ್ಬೋದು. ಅದೇ ಥರ ನಮ್ಮ ಹತ್ರ ರಾಗಿ ಮಾಲ್ಟ್ ಇದೆ ಮಕ್ಕಳಿಗೆ ಅಂತ. ಇದು ರಾಗಿ ಮಾಲ್ಟ್ ಅಂದರೆ ರಾಗಿ ಮಾತ್ರ ಅಂತ ಅಂದ್ಕೊಳ್ತಾರೆ, ಬಟ್ ಹಾಗೆ ಅಲ್ಲ. ರಾಗಿ, ಗೋಧಿ, ಹೆಸರು ಕಾಳು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದು. ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಮೇಲೆ ಇರ್ತದೆ. ನಮ್ಮ ಹತ್ರ ಪ್ಯೂರ್ ಅರಶಿಣ ಆಗಿರ್ಬೋದು, ಫೇಸ್ ಪ್ಯಾಕಿಗೆ ಬೇಕಾಗಿರೋ ಮುಲ್ತಾನಿ ಮಿಟ್ಟಿ, ಕಿತ್ತಾಳ ಹಣ್ಣಿ ಸಿಪ್ಪೆದ ಪುಡಿ ಆಗಿರ್ಬೋದು, ಅದೇ ಥರ ದಾಸವಾಳದ ಪುಡಿ ಆಗಿರ್ಬೋದು, ಸುಮಾರಿದೆ. ಅದೇ ಥರ ನಾವು ನಮ್ಮ ಫಾರ್ಮುಲಾವನ್ನು ಕೊಟ್ಟು ಒಂದು ಬಾಸುಮತಿ ರೈಸ್ ಚಕ್ಕುಲಿ ಅಂತ ಮಾಡಿಸಿದ್ದೇವೆ. ಇದು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾರ್ಮಲ್ ಚಕ್ಕುಲಿ ತಿನ್ನೋ ಬದಲು ಬಾಸುಮತಿ ರೈಸ್ ಇದೇನೋ ಸ್ಪೆಷಲ್ ಚಕ್ಕುಲಿ. ಆ ಫ್ಲೇವರ್, ಆ ಕ್ರಿಸ್ಪಿನೆಸ್ ಎಲ್ಲನೂ ಚೆನ್ನಾಗಿರ್ತದೆ. ಇದೇ ಥರ ಹೇಳಬೇಕಂದ್ರೆ ಇವತ್ತು ನಾವು ಉಡುಪಿಯ ಖಾದ್ಯ ಮೇಳಕ್ಕೆ ಬಂದಿದ್ದೇವೆ. ಇದಕ್ಕಿಂತ ಮೊದಲು ನಮ್ಮ ಶಕ್ತಿ ಇವೆಂಟ್ಸ್ ಕಾರ್ಕಳದವರು ಆಯೋಜಿಸಿರೋ ಕಾಪು ಹಲಸು ಮೇಳಕ್ಕೆ ಹೋಗಿದ್ವಿ. ಅವರು ಒಂದೇ ಮಾತು ಹೇಳಿದ್ದು, ಈ ಬರೋಡು ಅಂತ ಹೇಳಿದರು. ಬಟ್ ನಾನು ಅಲ್ಲಿಗೆ ಬರುವಾಗ ಪರಿಚಯದವರು ಏನೋ ಕರೆದಿದ್ದಾರಲ್ಲ ಅಂತ ಬಂದಿದ್ದೆ. ಬಟ್ ಅಲ್ಲಿಗೆ ಬಂದ ಮೇಲೆ ನಾವು ಎಲ್ಲನೂ ಸೋಲ್ಡ್ ಔಟ್. ಎಷ್ಟು ತಂದಿದ್ದೆ, ಅದಾದಮೇಲೆ 2ನೇ ದಿನಕ್ಕೆ ಇನ್ನೊಂದ್ಸಲಿ ಮನೆಗೆ ಹೋಗಿ ಐಟಮ್ಸ್ ತಂದಿದ್ದೇನೆ. ಅಷ್ಟು ಚೆನ್ನಾಗಿ ಕಾಪು ಹಳೆ ಮಾರಿಗುಡಿ ದೇವಸ್ಥಾನದಲ್ಲಿ ಆಯೋಜಿಸಿದ್ರು. ಅದಾದಮೇಲೆ ನೆಕ್ಸ್ಟ್ ಹೇಳಿದ್ರು ನಮ್ಮ ಉಡುಪಿಡು ಮಲ್ತೊಂದುಲ್ಲ ಓಲ್ ಜಾಗ ಫಿಕ್ಸ್ ಆಗ್ತದೆ ಅಂತ. ನಾನು ಅಷ್ಟೇ ಒಂದೇ ಮಾತು ಹೇಳಿದ್ದು, ನಿಖಿಲ್ ಮಲ್ತೊಂದುಲ್ಲ ಪಂಡ ಅವು ಫಸ್ಟ್ ಕ್ಲಾಸ್ ಹಾಕೊಂಡು ಸೊ ಓಲಾಂಡಲ ಮಲ್ಲೇಜ್ ಎಂಕೊಂಜಿ ಸ್ಟಾಲ್ ಬೋರ್ಡು ಅಂತ. ಸೊ ಇವತ್ತು ಇಲ್ಲಿ ಅಮಣಿ ರಮಣಿ ಶೆಟ್ಟಿಗೆ ಬಂದಿದ್ದೇವೆ. ಆಲ್ರೆಡಿ ಬೆಳಗ್ಗೆಯಿಂದ ಜನ ಬರ್ತಾ ಇದ್ದಾರೆ. ಶೋರ್ ನಾಳೆ ಶನಿವಾರ ಭಾನುವಾರ ಅಂತ ಇನ್ನೂ ತುಂಬ ಜನ ಬರ್ತಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಶಕ್ತಿ ಇವೆಂಟ್ಸ್ ಅವರಿಗೆ ಥ್ಯಾಂಕ್ ಯು. ಇಂಥ ಸುಮಾರು ಪ್ರೋಗ್ರಾಮ್ಗಳನ್ನು ಇನ್ನೂ ಆಯೋಜಿಸಿ, ನೀವು ಎಲ್ಲೇ ಮಾಡಿದ್ರು ನಾವು ಬರ್ತೇವೆ. ನನ್ನ ಫ್ರೆಂಡ್ಸಿಗೂ 3 ಜನ ಕೇಳಿ ಇಲ್ಲಿ ಸ್ಟಾಲ್ ಹಾಕ್ಸಿದ್ದೇನೆ, ಯಾಕಂದರೆ ಶಕ್ತಿ ಇವೆಂಟ್ಸ್ ಅವರು ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸ್ತಾರೆ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಶಕ್ತಿ ಇವೆಂಟ್ಸ್. ಮತ್ತು ಎಲ್ಲರೂ ನಮ್ಮ ಸ್ವದೇಶಿ ಖಾದ್ಯ ಮೇಳಕ್ಕೆ ಉಡುಪಿಗೆ ಬನ್ನಿ, ಅಮಣಿ ರಮಣ ಶೆಟ್ಟಿ ವೇದಿಕೆಯಲ್ಲಿ ನಮಗೆಲ್ಲ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಶಕ್ತಿ ಇವೆಂಟ್ಸ್ ತಂಡದವರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ, ಮಂಗಳೂರಿಂದ ಬಂದಿರೋದು. ಸರ್, ನೀವು ಇದರಲ್ಲಿ ನಿಮಗೆ ಆಸಕ್ತಿ ಹೇಗೆ ಅಂತ ಸರ್? ಮುಖ್ಯವಾಗಿ ನಮ್ಮ ತಂದೆಯವರು ಆರ್ಟಿಸ್ಟೇ, ಚಂದ್ರಾಚಾರ್ ಅಂತ. ಅವರ ನಂತರ ನನ್ನ ಫುಲ್ ಫ್ಯಾಮಿಲಿ ಆರ್ಟಿಸ್ಟ್, ಅಂದರೆ ನಾನು, ನನ್ನ ತಮ್ಮನವರು ಎಲ್ಲ ಮೆಡಿಕಲ್ ಆರ್ಟಿಸ್ಟಾಗಿ ಹೋದವರು. ಕಳೆದ 1989ರಿಂದ ನಾನು ಈ ಫೀಲ್ಡಲ್ಲಿದ್ದೇನೆ. ಮೆಡಿಕಲ್ ಆರ್ಟಿಸ್ಟ್ ಆಗಿ ಒಂದು 24 ವರ್ಷ KMCಯಲ್ಲಿದ್ದೆ. ಆಮೇಲೆ ಒಂದು 2-3 ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಆರ್ಕಿಟೆಕ್ಚರಿಗೆ ಮಣಿಪಾಲ್ MITಯಲ್ಲಿದ್ದೆ. ಈಗ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಿದ್ದೇನೆ. ಇದರ ಮಧ್ಯದಲ್ಲಿ ನಮಗೆ ಈ ಕ್ರೇಜ್ ಅನ್ನೋದು ಈ ಆರ್ಟ್ ಅಂದರೆ ಪೋರ್ಟ್ರೇಟನ್ನು ನಾನು ಸ್ಥಳದಲ್ಲೇ ಭಾವಚಿತ್ರ ಮಾಡುವಂಥದ್ದು. ಅದು ಬಹುಶಃ ಹೆಚ್ಚಿನ ಕಲಾವಿದರು ಎಲ್ಲರೂ ನನ್ನ ಪ್ರಕಾರ ಎಲ್ಲ ಮನುಷ್ಯರು ಕಲಾವಿದರೆ, ಆದರೆ ಎಲ್ಲರೂ ಪೋರ್ಟ್ರೇಟ್ ಮಾಡೋದಿಲ್ಲ. ಇನ್ನು ಮಾಡೋದಾಗಿದ್ದರೂ ಸ್ಟುಡಿಯೋದಲ್ಲಿ ಅಥವಾ ಅವರವರಷ್ಟಕ್ಕೆ ಮಾಡೋರಿದ್ದಾರೆ. ಪಬ್ಲಿಕ್ಕಲ್ಲಿ ಇರೇಸರ್ ಬಳಸದೆ ಕೇವಲ ಒಂದು 5-6 ನಿಮಿಷದಲ್ಲಿ ಮಾಡುವಂಥ ಸಾಧನೆಯನ್ನು ಆ ದೇವರು ನನಗೆ ಕೊಟ್ಟಿದ್ದಾರೆ, ಆ ಸಾಧನೆ ಮಾಡುವಂಥದ್ದನ್ನು. ಈಗ ಕಳೆದ ಕೆಲವು ವರ್ಷಗಳಿಂದ 10-12 ವರ್ಷಗಳಿಂದ ನಾನು ನಿರಂತರವಾಗಿ ಈಗ ಸಾರ್ವಜನಿಕ ವಲಯಗಳಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತಾ ಉಂಟು, ಎಲ್ಲೆಲ್ಲ ನನ್ನ ಅನುಕೂಲಕ್ಕೆ, ನನ್ನ ಎಪ್ರೋಚಿಗೆ ಬರುವಂಥ ಮೇಳಗಳಲ್ಲಿ ಅಥವಾ ಉತ್ಸವಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ, ಜನರು ಮೆಚ್ಕೊಳ್ತಾ ಇದ್ದಾರೆ. ಯಾಕಂದರೆ ಎಲ್ಲರಿಗೂ ಗ್ಯಾಲರಿಗೆ ಹೋಗಿ ಆರ್ಟ್ ಪೇಂಟಿಂಗನ್ನು ತಗೊಳ್ಳಿಕ್ಕೆ ಆಗ್ತಾಯಿಲ್ಲ. ಸುಮಾರು ಒಂದು ಪೇಂಟಿಂಗ್ ಅಂತ ಹೇಳಿದರೆ 1000ದಿಂದ ಲಕ್ಷ ಕೋಟಿಗೆ ಹೋಗುವಂಥದ್ದು ಉಂಟು. ನಾವು ನೋಡಿದ್ದೇವೆ, ಚರಿತ್ರೆಯಲ್ಲೂ ನೋಡಿದ್ದೇವೆ, ಈಗಲೂ ಹೋಗ್ತಾ ಇದೆ. ದೊಡ್ಡ ದೊಡ್ಡ ಕಲಾವಿದರ ಪೇಂಟಿಂಗ್ಗಳು ಸಾಧಾರಣ ಕೋಟಿಗಟ್ಟಲೆ ಹೋಗ್ತಾ ಇದೆ. ಆದರೆ ಜನರಿಗೆ ಕೈಗೆಟುವ ರೀತಿಯಲ್ಲಿ ನಾವೊಂದು 200-300 ರೂಪಾಯಿ ಅಥವಾ 500 ರೂಪಾಯಲ್ಲಿ ನಾವೊಂದು ಪೋರ್ಟ್ರೇಟ್ ಮಾಡ್ತಿದ್ದೆ ಅಂದರೆ ಅವರಿಗೂ ಒಂದು ಖುಷಿಯೇ. ಅವರವರ ಭಾವಚಿತ್ರವನ್ನು ಫೋಟೋ ತೆಗೆಸುವುದಕ್ಕಿಂತ ಕೈಯಲ್ಲಿ ಸ್ಕೆಚ್ ಮಾಡಿಸುವುದು ಕೆಲವರಿಗೆ ಇಷ್ಟ ಆಗುತ್ತೆ. ಆದ್ದರಿಂದ ನಾನು ಸರ್ವೇ ಆಗ್ತಾ ಇದ್ದೇನೆ. ಹಾಗೆ ಇದು ಎಲ್ಲರಿಗೂ ಜನರಿಗೂ ಸಹ ಅಪ್ರೋಚ್ ಆಗಬೇಕು ಮತ್ತು ನನ್ನದು ಒಂದು ಕಮಿಟ್ಮೆಂಟ್ ಇರುತ್ತದೆ. ಇದಕ್ಕೋಸ್ಕರ ಸಹ ನಾನು ಬಹುಶಃ ಅದನ್ನು ಹೊಟ್ಟೆಪಾಡು ಅಂತ ಸಹ ಹೇಳ್ಬೋದು, ಅಥವಾ ನನ್ನ ವೃತ್ತಿ ಪ್ರವೃತ್ತಿ ಎರಡೂ ಒಂದೇ ಆಗಿರೋದ್ರಿಂದ ಭಾವಚಿತ್ರ ನಾನು ಮಾಡ್ತಾ ಇದ್ದೇನೆ. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಾಗಿ ಈಗ ಈ ಪ್ರಶ್ನೆ ಎಷ್ಟು ಪ್ರಸ್ತುತ ಗೊತ್ತಿಲ್ಲ, ಆದರೆ ನೀವೀಗ ಭಾಳ ಚಂದವಾಗಿ 3-4 ನಿಮಿಷದ ನನ್ನ ಫೋಟೋವನ್ನು ಬಿಡಿಸಿಕೊಟ್ರೆ, ಹೌದು, ಇದೇ ಚಿತ್ರವನ್ನು ಈಗ AI ಮಾಡ್ತಾರೆ. ಹೌದು, ಅದು 30 ಸೆಕೆಂಡಲ್ಲಿ ಮಾಡಿ ಕೊಡ್ತದೆ ನಮ್ಮ ಫೋಟೋವನ್ನು ಹಾಕಿದ್ದಾರೆ. ಸೊ ಬಿಫೋರ್ AI ಆಫ್ಟರ್ AI ನಿಮಗೆ ಏನಾದರೂ ಬದಲಾವಣೆಗಳು ನಿಮ್ಮಲ್ಲಿ, ಈಗ ನಿಮಗೆ ವೃತ್ತಿಯಲ್ಲಿ ಬದಲಾವಣೆ ಆದದ್ದು ಏನಾದರೂ ಗೊತ್ತಾಗ್ತದೆ? ಸರಿ, ನಾನು ತುಂಬ ಅನಾದಿ ಕಾಲದಿಂದ ಇದ್ದೇನೆ ಅಂತ ಏನಲ್ಲ. ನಾನೊಂದು ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ ನಾನು ಇನ್ಚಾರ್ಜ್ ಆಗಿದ್ದವನು ಒಂದು ಕಾಲಕ್ಕೆ. ಆ ಕಾಲದಲ್ಲಿ ನಾವು ಫೋಟೋಗ್ರಫಿ ಯಾವಾಗ ಬಂತು ಅದಕ್ಕಿಂತ ಮುಂಚೆ ಚಿತ್ರಕಾರರು ಕೈಯಲ್ಲೇ ಬಿಡಿಸ್ತಿದ್ದದ್ದನ್ನು ನಾವು ಚರಿತ್ರೆಯಲ್ಲೆಲ್ಲ ಕಂಡವರು. ಎಲ್ಲ ದೇವಸ್ಥಾನಗಳಲ್ಲಿ ಅಥವಾ ಅರಮನೆಗಳಲ್ಲಿ, ಮಹಲುಗಳಲ್ಲಿ ರಾಜ ಮಹಾರಾಜರುಗಳ ಚಿತ್ರಗಳನ್ನು ಚಿತ್ರಕಾರರು ಬಿಡಿಸಿ ಗೋಡೆಗಳಲ್ಲಿ ಭಿತ್ತಿ ಚಿತ್ರಗಳನ್ನಾಗಿ ಮಾಡ್ತಿದ್ರು, ಅಥವಾ ಕ್ಯಾನ್ವಸಲ್ಲಿ ಅಥವಾ ಯಾವುದೋ ಒಂದು ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ.
ಯಾವಾಗ ಫೋಟೋಗ್ರಫಿ ಬಂತು ಆವಾಗ ಹೇಳ್ತಿದ್ರು ಕಲಾವಿದರ ನಾಶ ಆಯಿತು, ಕಲಾವಿದರಿಗೆ ಇನ್ನು ಗತಿ ಇಲ್ಲ ಅನ್ನೋ ರೀತಿಯಲ್ಲಿ. ಆದರೆ ಇದು ಪ್ರತಿ ಸಲ ಸಹ ಕಲಾವಿದರಿಗೆ ಒಂದು ಸವಾಲಾಗಿ ಬರುವಂಥದ್ದು. ಅದು ಆವಾಗ ಯಾವಾಗ ಫೋಟೋಗ್ರಫಿ ಹೋದ ಮೇಲೆ ಎಷ್ಟೋ ವರ್ಷದ ನಂತರ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬರುವಾಗ ನಮಗೆ ಸಹ ಆಗಿತ್ತು, ಈಗ ಕಂಪ್ಯೂಟರ್ ಬಂದ ಮೇಲೆ ಫೋಟೋಗ್ರಫಿನೂ ಇಲ್ಲ, ಆರ್ಟ್ ಇಲ್ಲ. ಆಮೇಲೆ ಮೊಬೈಲ್ ಬಂತು, ಎಲ್ಲರ ಕೈಯಲ್ಲಿ ಮೊಬೈಲ್ ಇರುವಾಗ ಎಲ್ಲರ ಕೈಯಲ್ಲಿ ಸ್ಟುಡಿಯೋ ಬಂತು. ಬರೀ ಫೋಟೋಗ್ರಾಫರ್ಸ್ ಸಫರ್ ಆಗ್ತಾರೆ. ಆದರೆ ಫೋಟೋಗ್ರಾಫರ್ ಈಗಲೂ ಇದ್ದಾರೆ, ಕಲಾವಿದನೂ ಬದುಕಿದ್ದಾನೆ. ಆದರೆ ಯಾರು ಆ ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆಗಳನ್ನು ಹೊಸದನ್ನು ಹೋಗುವಂಥದ್ದು ಇದು. ಈಗ ಬಂದಿದೆ ಅಂತ ಹೇಳ್ಕೊಂಡು ನಾನು ಇದ್ದೇನೆ, ಚಿತ್ರಗಳನ್ನೇ ತರ್ತಾರೆ, ಇದನ್ನು ಒಂದು ಬಿಡಿಸ್ಕೊಡ್ತೀರಾ ಅಂತ. ಇದು ಟೆಕ್ನಾಲಜಿಯನ್ನು ನಾವು ಈಗ ನನ್ನ ಜೀವನ ನಡೀತಿರೋದು ವಾಟ್ಸಪ್ ಮುಖಾಂತರ. ಟೆಕ್ನಾಲಜಿ ವಾಟ್ಸಪ್ ಮುಖಾಂತರ ನಾವು ವರ್ಕ್ ತರ್ತಾರೆ. ಅದರ ಜೊತೆಯಲ್ಲಿ ನಾನು ನನ್ನ ಒಂದು ವಾದ ಅಥವಾ ನನ್ನದೊಂದು ಇದು ಸವಾಲು, ಈ ಸಮಾಜಕ್ಕೆ ಸವಾಲು ಅಂತ ಹೇಳಿದರೆ, ಬನ್ನಿ ಕಲಾವಿದ ಖುದ್ದು ಅವನ ಕೈಯಾರೆ ಚಿತ್ರ ಬಿಡಿಸಿ ಕೊಡ್ತಾ ಇದ್ದಾನೆ ಅನ್ನೋದು ಮುಖ್ಯ. ಇದನ್ನು ನಾನು ಹೇಳ್ತಾ ಇದ್ದೇನೆ. ಎಷ್ಟೋ ಕಲಾವಿದರಿದ್ದಾರೆ, ಅವರ ಜೀವನ ನಡೀತಾ ಇರೋದು ಇದರಲ್ಲಿ. ಎಲ್ಲಿ ನಿಮಗೆ ಆಗ್ತದೆ, ಆದರೆ ಎಷ್ಟರ ಮಟ್ಟಿಗೆ ಅದು ಸರಿ ಇರುತ್ತದೆ ಅನ್ನೋದನ್ನು ನೀವೇ ಕಂಡುಕೊಳ್ತೀರಿ. ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ಎದುರು ಕೂತ್ಕೊಂಡು ಫೀಲ್ ಮಾಡುವಂಥ 3 ನಿಮಿಷ 4 ನಿಮಿಷ 5 ನಿಮಿಷ ಇದೆಯಲ್ಲ, ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ವೈಬೇ ಬೇರೆ. ಈಗ ನೋಡಿ, ಉದಾಹರಣೆಗೆ ಈ ಮೇಳಗಳಲ್ಲಿ ಇಷ್ಟು ಜನ ಯಾಕೆ ಬರ್ತಿದ್ದಾರೆ, ಅವರಿಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಬಹುದು. ಇಲ್ಲಿ ಚಿತ್ರ ನಿಮ್ಮದು ಬಿಡಿಸ್ತಿರುವಾಗ ಇಲ್ಲಿ 100 ಕಣ್ಣುಗಳು ನಮ್ಮನ್ನು ನೋಡ್ತಾ ಇರ್ತದೆ. ಅಲ್ಲ, ನಾನೀಗ ಮೇಳಗಳಲ್ಲಿ ಬೇರೆ ವಸ್ತುಗಳ ಬಗ್ಗೆ ಸಹ ನಾನು ಹೇಳೋದು. ಬೇರೆ ವಸ್ತುಗಳು ಸಹ ನಮ್ಮ ಡೋರ್ ಸ್ಟೆಪ್ಪಿಗೆ ನಮ್ಮಲ್ಲಿ ಬರ್ತದೆ. ನಾವೊಂದು ಮೊಬೈಲಲ್ಲಿ ಹೀಗೆ ಮಾಡಿದರೆ ಪರ್ಚೇಸ್ ಮಾಡೋರು, ಅಂದರೆ ಈಗ ಆನ್ಲೈನ್ ಹೇಗೆ ಇದಾಗಿದೆ ಅಂದರೆ ನಮ್ಮ ಮನೆ ತನಕ ವಸ್ತುಗಳು, ಆಹಾರ ವಸ್ತುಗಳು ಬರ್ತವೆ. ಆದರೆ ನಾವು ಈ ಮೇಳಗಳಿಗೆ ಅಥವಾ ಸಂತೆಗಳಿಗೆ ಅಥವಾ ಮಾರ್ಕೆಟಿಗೆ ಹೋದಾಗ ಮಾತ್ರ ನಮಗೆ ಅದರ ನಿಜವಾದ ವೈಬ್ ಸಿಗ್ತದೆ ಅಂತ. ಅದೇ ರೀತಿಯಲ್ಲಿ ಈ ಚಿತ್ರಗಾರಿಕೆಯನ್ನು ನಾವು ಕಣ್ಣಾರೆ ಕಾಣಬೇಕು, ಅದರ ಆಗುವಂಥ ರೀತಿಯನ್ನು ಕಾಣಬೇಕು. ಹಾಗೆ ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎಲ್ಲ ಕಲೆಗಳು ಕೂಡ ಅಷ್ಟೇ. ಪ್ರತಿಯೊಂದನ್ನು ಕೂಡ ಎಲ್ಲವನ್ನು ಗ್ರಂಥಾಲಯದ ಹೋದ ತಕ್ಷಣ ನಮಗೆ ಎಲ್ಲ ಜ್ಞಾನ ಬರುವುದಿಲ್ಲ. ಒಬ್ಬ ಶಾಲೆಗೆ ಹೋದಾಗ ಮಾಸ್ಟ್ರು ಹೇಗೆ ಪಾಠ ಮಾಡ್ತಾರೆ ಅದರಿಂದ ತಗೊಂಡ ಹಾಗೆ ಆ ಒಂದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಇದು ಮಾಡಬೇಕು. ಇದು ಶಕ್ತಿ ಈವೆಂಟ್ಸ್ನ ಬಹುಶಃ 2ನೇ ಕಾರ್ಯಕ್ರಮ ಅನ್ಸುತ್ತೆ. ಮೊದಲನೇದು ಕಾಪು ಅಲ್ಲಿ ಮಾಡಿದ್ರು. ಹೌದೌದು. ನೀವು ಬಂದಿದ್ರು ಇಲ್ವೋ ಗೊತ್ತಿಲ್ಲ. ಇಲ್ಲ, ಕಾಪು ಹೀಗೆ ಬರಲಿಲ್ಲ. ಕಾಪು ಅಲ್ಲಿ ಬಹಳ ಅದ್ಭುತವಾಗಿ ಭರ್ಜರಿಯಾಗಿ ಯಶಸ್ವಿಯಾಗಿದೆ. ಈಗ ಇಲ್ಲಿ ಉಡುಪಿಯಲ್ಲಿ ಮಾಡ್ತಾ ಇದ್ದಾರೆ. ಹೌದು. ಸೊ ಯಾವ ರೀತಿ ಇದೆ ಆರ್ಗನೈಸೇಷನ್ ಮತ್ತು ನಿಮ್ಮ ಒಪಿನಿಯನ್ ಹೇಗೆ ಸರ್? ಇಲ್ಲ, ಆರ್ಗನೈಸರ್ಸ್ ಅವರ ಪ್ರಯತ್ನ ಖಂಡಿತ ಮಾಡ್ತಾರೆ. ಈಗ ಇದು ಈ ಹಾಲಲ್ಲಿ ಸುಮಾರು ಒಂದು 5-6 ಕಾರ್ಯಕ್ರಮ ಆಗಿದೆ ಅಂತ ಕಾಣ್ತದೆ. ಇದರ ಮೊದಲನ ಕಾರ್ಯಕ್ರಮಕ್ಕೆ ಇದೇ ಹಾಲಿಗೆ ಬಂದಿದ್ದೇನೆ, ಬೇರೆ ಒಂದು ಸಂಘಟನೆ ನಡೆಸಿದ್ರಿಂದ. ಶಕ್ತಿ ಈವೆಂಟ್ಸ್ನವರು ನನಗೆ ತುಂಬ ಒಂದು ಒಳ್ಳೆಯ ಗೌರವಯುತವಾಗಿ ನನ್ನನ್ನು ಕರೆಸಿಕೊಂಡಿದ್ದಾರೆ. ಅದು ನಾನು ಮೆಚ್ಕೊಳ್ತಾ ಇದ್ದೇನೆ. ಎಲ್ಲ ಈವೆಂಟ್ಸ್ಗಳಲ್ಲಿ ಕೂಡ ನಮಗೆ ಒಳ್ಳೆಯ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ, ಎಲ್ಲ ಈವೆಂಟ್ಸ್ನವರು ಕೊಡ್ತಾ ಇದ್ದಾರೆ. ಹಾಗೆ ಇದೊಂದು ನಮಗೆ ಒಂದು ವೈಯಕ್ತಿಕ ಒಂದು ಏನು ಹೇಳ್ತಾರೆ ಸಂಬಂಧ ಸೃಷ್ಟಿಯಾಗಿದೆ. ಕಳೆದ ಇವೆಂಟಲ್ಲಿ ಭಾಗವಹಿಸುವುದಕ್ಕೆ ಬಹಳ ಬೇಸರ ಪಟ್ಟಿದ್ದಾರೆ. ಹಾಗಾಗಿ ನನಗೆ ಬೇರೆ ಒಂದು ಅನಿವಾರ್ಯತೆ ಸ್ಥಿತಿ ಇರೋದ್ರಿಂದ ನಾನು ಬರಲಿಕ್ಕೆ ಆಗಲಿಲ್ಲ, ಬೇರೆ ಕಡೆ ಇದರಿಂದ. ಆದ್ದರಿಂದ ಇದಕ್ಕೆ ಕಾರ್ಯಕ್ರಮಕ್ಕೆ ಅವರ ಕೋರಿಕೆಗೋಸ್ಕರ ನಾನು ಖಂಡಿತ ಇಲ್ಲಿ ಬಂದಿರ್ತೇನೆ ಅಂತೇಳಿ ಹೇಳಿದ್ರಿಂದ ಇಲ್ಲಿ ಬಂದಿದ್ದೇನೆ. ನೋಡಿ ಏನಾಗ್ತದೆ ಅಂತ. ಇವರು ಮ್ಯಾನೇಜ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಜನರ ಪ್ರತಿಕ್ರಿಯೆ ಹೇಗೆ ಅಂತ ನೋಡಬೇಕು. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈಗ ನಂತರ ಚೆನ್ನಾಗಿ ಇನ್ನು ನಾಳೆ ನಾಡಿದ್ರಲ್ಲಿ ಹೇಗೆ ಬರ್ತದೆ ನೋಡಬೇಕು. ಉಡುಪಿಯವರು ಬರಬೇಕು, ಈ ಮೇಳದ ಒಂದು ಇದನ್ನ ಪಡ್ಕೊಳ್ಬೇಕು. ಹೌದು. ಎಲ್ಲ ತುಂಬ ಸಾಕಷ್ಟು ಮಾಡೋದಾದ್ರೆ ಹೇಗೆ ಸರ್? ನಾನು ಮಂಗಳೂರಲ್ಲಿ ನನ್ನ ಕಿಯಾಸ್ಕ್ ಇದೆ, ಟೌನ್ ಹಾಲ್ ಮಂಗಳೂರಿನ ಟೌನ್ ಹಾಲ್ನ ಎದುರುಗಡೆ ಅಂಡರ್ ಪಾಸ್ ಇದೆ. ಅಲ್ಲಿ ನಮ್ಮ ಶಾಪ್ ಇದೆ, ಇದರದ್ದೇ ಕಿಯಾಸ್ಕ್. ಸ್ಥಳದಲ್ಲೇ ಭಾವಚಿತ್ರ ಅಂತ, KL ಪೋರ್ಟ್ರೇಟ್ಸ್ ಅಂತ. ನಂಬರ್ ಹೇಳಬೇಕಿದ್ರೆ ನಾನು ಹೇಳ್ತೀನಿ, 7204319645. ನೀವು ನಂಬರನ್ನು ಕೂಡ ಹೇಳಿದ್ದಾರೆ, ಅಡ್ರೆಸ್ಸನ್ನು ಕೂಡ ಹೇಳಿದ್ದಾರೆ. ನಿಮ್ಮ ಇಲ್ಲಿ ಫೋಕಸ್ ಮಾಡ್ಬೋದು. ಕಳಿಸಬೇಕು ಅಂತಿದ್ರೆ ಇವರಿಗೆ ವಾಟ್ಸಪ್ ಮಾಡಿದರೆ ಆಯ್ತು. ಹೌದು, ಅಲ್ಲಿ ಕೆಳಗಡೆ ನಂಬರ್ ಇದೆ. ಇಲ್ಲಿ ಸ್ಥಳದಲ್ಲಿ ಭಾವಚಿತ್ರ KL ಪೋರ್ಟ್ರೇಟ್ಸ್. ಸ್ವದೇಶಿ ಖಾದ್ಯ ಮೇಳದ ಪ್ರಮುಖ ಆಕರ್ಷಣೆ ಇಲ್ಲಿ ನೋಡ್ಬೋದು. ಎಲ್ಲ ಬಗೆಯ ಬಾಯಲ್ಲೇ ನೀರಿಸುವಂತಹ ಖಾದ್ಯಗಳಿದ್ದಾವೆ. ಅದು ಹಲಸಿನ ಹಣ್ಣಿನ ಬಿರಿಯಾನಿ, ಹಲಸಿನ ಹಣ್ಣಿನ ಕಬಾಬ್ ಇರ್ಬೋದು, ನ್ಯಾಚುರಲ್ ಜಿಲೇಬಿ ಇರ್ಬೋದು, ಆನಂತರ ದಾವಣಗೆರೆ ಬೆಣ್ಣೆ ದೋಸೆ, ಚಾಟ್ ಕಾರ್ನರ್, ಬೊಂಡ ಐಸ್ ಕ್ರೀಮ್ ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಹ್ಯಾಂಗೋ ಸಾಫ್ಟ್ ಇದೆ, ಲೈಮ್ ಸೋಡಾ ಇದೆ, ಆನಂತರ ಮಾವು, ಹಲಸು ಎಲ್ಲವೂ ಇದೆ. ಸೊ ಬನ್ನಿ, ಇನ್ನೂ 2 ದಿವಸ ಇದೆ, ಆಗಸ್ಟ್ 1 ಮತ್ತು 2
ಬನ್ನಿ. ನಿಮ್ಮಲ್ಲಿ ಹಳೇದು ಕಾಂಜೀವರಂ ಸೀರೆಗಳಿದ್ರೆ ಒಂದು ಸ್ಯಾರಿಗೆ ನಾವು 2,000 ಹಿಡಿದು 15,000 ರೂಪಾಯಿ ತನಕ ತೊಗೊಳ್ತೀವಿ. ಕಟ್ಟಾಗಿರಲಿ ಹರಿದಿರಲಿ ತುಂಬಾಗಿರಲಿ ಎಲ್ಲ ತೊಗೊಂಡು ಒಳ್ಳೆ ಹಣ ಕೊಟ್ಟು ತೊಗೊಳ್ತಾ ಇದ್ದೀವಿ. ನಾವು ಅಮ್ಮಣ್ಣಿ ರಮಣಿ ಸಿಟಿ ಹಾಲಲ್ಲಿ ಇದ್ದೀವಿ. ಶನಿವಾರ ಭಾನುವಾರ ತನಕ ಇರ್ತೀವಿ. ಎಸ್, ಇನ್ನೂ 2 ದಿವಸ ಇದೆ. ಇವತ್ತು ಮೊದಲನೇ ದಿವಸ, ಆಗಸ್ಟ್ 1 ಮತ್ತು 2 ಎರಡನೇ ದಿವಸ ಈ ಮಳಿಗೆ ಇವತ್ತು ಇಲ್ಲಿ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಸಭಾಭವನದಲ್ಲಿ ಇರ್ತದೆ. ಬನ್ನಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಕಾಲ್ ಮಾಡಿದರೆ ಸಹ ಮನೆ ಸಹ ಬರ್ತೀವಿ. ಇನ್ನೊಂದು ಬಹಳ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ನಂಬರ್ ಇದೆ. ನಂಬರ್ ನಾನು ಡಿಸ್ಪ್ಲೇಯಲ್ಲಿ ಕೂಡ ಹಾಕಿರ್ತೇನೆ. ಇವರಿಗೆ ಕಾಲ್ ಮಾಡಿ ಬಂದರೆ ನಿಮ್ಮ ಮನೆಗೆ ಬಂದು ಕಾಲ್ ಮಾಡಿದರೆ ನಿಮ್ಮ ಮನೆಗೆ ಬಂದು ಇವರು ಸೀರೆಯನ್ನು ಖರೀದಿಸ್ಕೊಂಡು ಹೋಗ್ತಾರೆ. ಸರ್, ನಿಮ್ಮ ಒಂದು ನಂಬರ್ ಹೇಳ್ಬೋದು ಸರ್? ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್. ಬರ್ತೇವೆ. ವೀಕ್ಷಕರು ನೋಡಿದ್ರಲ್ಲ, ಉಡುಪಿಯ ಸ್ವದೇಶಿ ಖಾದ್ಯ ಮೇಳದಿಂದ ನಾವು ಹೊರಡ್ತಾ ಇದ್ದೇವೆ. ಬರೀ ಖಾದ್ಯಗಳು ಮಾತ್ರ ಅಲ್ಲ, ಕರಕುಶಲ ವಸ್ತುಗಳು, ಬೇರೆ ಬೇರೆ ರೀತಿಯ ಐಸ್ ಕ್ರೀಮ್ಗಳು, ಬ್ಯಾಗ್ ಇರ್ಬೋದು ಅಥವಾ ಆಭರಣಗಳಿರ್ಬೋದು, ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ವಿಶೇಷಗಳು ಈ ಸ್ವದೇಶಿ ಖಾದ್ಯ ಮೇಳದಲ್ಲಿದೆ. ಸೊ ಬನ್ನಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.